ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರ ಆಗಿವ ಮಾಯೇ ಗಾಂಧಾರಿಯಂತೆ ತರದ ತರ. ಈ ನಮೂನೆ ಪದ್ಯ ಕಾಂತಾರ ಚಾಪ್ಟರ್ 1 ಇಲ್ಲ, ಬರ್ಲಿಲ್ಲ. ಅಪರ್ಣ, ನಿಮ್ಮನ್ನ ನೋಡಿ ಬಹಳ ಖುಷಿ ಆಯ್ತು ನನಗೆ. ಯಾಕಂತ ಹೇಳಿದ್ರೆ ನಾನು ಕಾಂತಾರ ಚಾಪ್ಟರ್ 1 ನೋಡ್ಬೇಕು ಅಂತ ಇದ್ದೆ, ಬಟ್ ನೀವು ಕಾಂತಾರ ಚಾಪ್ಟರ್ ನೋಡಿ ಬಂದಿದ್ದೀನಿ ಅಂತ ಹೇಳಿದ್ರಿ. ಕಾಂತಾರದ ಬಗ್ಗೆ ಇರುವ ನನ್ನ ಕುತೂಹಲಕ್ಕೆ, ನನ್ನ ಒಂದು ಅಧ್ಯಯನಕ್ಕೆ ನಿಮ್ಮ ವಿಶ್ಲೇಷಣೆ ಸಿಕ್ಕಿದ್ರೆ ನನಗೆ ಬಹಳ ಖುಷಿ. ಅದನ್ನ ನಿಮ್ಮ ಬಾಯಿಂದಲೇ ಕೇಳ್ಬೇಕು ಅಂತ ನನಗೆ ಬಹಳ ಕಾತರದಲ್ಲಿ ಇದ್ದೇನೆ. ಖಂಡಿತ ಚಂದ್ರಣ್ಣ. ನಾನು ಚಂದ್ರಣ್ಣ ಅಂತ ಹೇಳುವಾಗ ಬಹುಶಃ ಪ್ರೇಕ್ಷಕರಿಗೆ ಅದು ಅರ್ಥ ಆಗಿರ್ಬೋದು. ನಮ್ಮ ಒಂದು ರಿಲೇಶನ್ಶಿಪ್, ನನಗೆ ಅವ್ರ ಅಣ್ಣ ಆಗ್ಬೇಕು. ನನ್ನ ದೊಡ್ಡ ಮಾವನ ಮಗಳನ್ನ ಅವರೇ ಮದ್ವೆ ಆಗಿದ್ದು ಏತಡ್ಕ ಫ್ಯಾಮಿಲಿಗೆ. ಸಾಕಷ್ಟು ದಿನಗಳಿಂದ ನೀವು ತುಂಬಾ ವಿಡಿಯೋಸ್ ಮಾಡ್ತಾ ಬರ್ತಾ ಇದ್ದೀರಾ. ನಾನು ಫಸ್ಟ್ ಆಫ್ ಆಲ್ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು. ಯಾಕೆಂದ್ರೆ ಒಬ್ಬರನ್ನ ಪರಿಚಯ ಮಾಡೋದು, ಒಂದು ವಿಶಿಷ್ಟವಾದ ಒಂದು ಕೆಲಸವನ್ನ ವಿಶೇಷವಾದ ರೀತಿಯಲ್ಲಿ ಅದನ್ನ ಪ್ರಸ್ತುತ ಪಡಿಸೋದಿದೆಯಲ್ಲ, ಅದು ನಿಜವಾಗಿಯೂ ಆ ವಿಡಿಯೋ ಕೃಷಿ ಮಾಡಿದವರಿಗೆ ಅದರ ಕಷ್ಟವೂ ಗೊತ್ತು, ಮತ್ತು ಅದರ ಒಂದು ಏನೆಲ್ಲ ಅದರ ಹಿಂದೆ ಎಷ್ಟೆಲ್ಲ ಒಂದು ಕೆಲಸಗಳು ನಡಿಬೇಕು ಅನ್ನೋದು ಗೊತ್ತಿರುತ್ತೆ. ಸಾಮಾನ್ಯವಾಗಿ ನಾವು ಅದನ್ನ ನೋಡ್ಬೇಕಾದ್ರೆ ಓಹ್ ಇಷ್ಟೇನಾ ಅಂತ ಅನ್ಸ್ಬಿಡುತ್ತೆ. ಆದ್ರೆ ಅದು ಇಷ್ಟೇನಾ ಅಲ್ಲ, ಅದು ಅಷ್ಟು ತುಂಬಷ್ಟು ಕೆಲ್ಸಗಳಿರುತ್ತೆ. ಇವತ್ತು ಕೂಡ ಇವ್ರು ನಮ್ಮ ಮನೆಗೆ ಬಂದಿದ್ದಾರೆ. ಇವತ್ತಿದ್ದು ನಮ್ಮ ಮನೇಲೆ ನಾವು ಕುತ್ಕೊಂಡು ಮಾತಾಡ್ತಾ ಇದೀವಿ. ಕಾಂತಾರ ಅನ್ನುವಂತ ಸಿನಿಮಾ, ಅದ್ರ ಬಗ್ಗೆ ನಾವು ಮಾತಾಡ್ಬೇಕು. ಅದಕ್ಕೆ ಮುಂಚೆ ನಿಮ್ ಪರಿಚಯ ಬೇಕು ನನಗೆ, ನಮ್ಮ ಪ್ರೇಕ್ಷಕರಿಗೆ ನಿಮ್ ಪರಿಚಯವನ್ನು ನೀವೇ ಹೇಳಿದ್ರೆ ಅದು ಪರ್ಫೆಕ್ಟ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ಚಂದ್ರಣ್ಣ, ನೀನು ಹೇಳಕ್ಕ ನೀವು ಬೇಡ, ನೀನು ಒಳ್ಳೆ ಹೇಳಕ್ಕು. ಅಲ್ಲ, ಪ್ರೇಕ್ಷಕರು ಇದ್ರು ನಾನು ಕನ್ನಡದಲ್ಲಿ ಮಾತಾಡಿದೆ, ನಾವು ಕನ್ನಡದಲ್ಲೇ ಮುಂದುವರಿಸೋಣ. ಆಯ್ತು, ಕನ್ನಡದಲ್ಲೇ ಮಾತಾಡೋಣ. ಆದ್ರೆ ನಾನು ನೀನು ಅಂತ ಹೇಳ್ಬೋದು. ನಾನು ಅಪರ್ಣಾ ರಾವ್. ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲಿ. ಸೊ ಅಲ್ಲೇ ಮೈಸೂರು ಸಾಂಸ್ಕೃತಿಕ ನಗರಿ, ಎಲ್ರಿಗೂ ಗೊತ್ತು. ಸೊ ಅಲ್ಲೇ ನಾನು ನನ್ನ ಡಾನ್ಸ್ ಅಂದ್ರೆ ಕ್ಲಾಸಿಕಲ್ ಡಾನ್ಸ್, ಭರತನಾಟ್ಯ ಶಿಕ್ಷಣವನ್ನ ಪಡೆದೆ. ಸಾಕಷ್ಟು 20 ವರ್ಷ ನಾನು ಮೈಸೂರಲ್ಲೇ ಕಲ್ತಿದ್ದು. ಅದಾದ್ಮೇಲೆ ನನ್ನ ಎಜುಕೇಶನ್ ಫುಲ್ ನಾನು M.Pharm ಮಾಡಿದ್ದೀನಿ, ಮಾಸ್ಟರ್ಸ್ ಆಫ್ ಫಾರ್ಮಸಿ. ಗೋಲ್ಡ್ ಮೆಡಲ್ ತೆಗೆದಿದ್ದೆ. ಹೌದು, ನಾನು ಗೋಲ್ಡ್ ಮೆಡಲಿಸ್ಟ್. ಅದ್ರ ಜೊತೆಗೆ ನನ್ನ ಸಂಗೀತ ಕೂಡ, ಶಾಸ್ತ್ರೀಯ ಸಂಗೀತ ಕೂಡ ಸೀನಿಯರ್ ಪರೀಕ್ಷೆಯನ್ನ ನಾನು ಮುಗಿಸಿದ್ದೇನೆ. ಸೊ ಹಾಗಾಗಿ ನನಗೆ ಈ ಸಾಹಿತ್ಯ, ಸಂಗೀತ ಮತ್ತು ಇದರೆಲ್ಲ ಒಂದು ಒಡನಾಟ ಜಾಸ್ತಿ. ನನ್ನ ಅಪ್ಪ ಕೂಡ ಒಬ್ಬ ಸಾಹಿತಿ, ಗಣೇಶ್ ರಾವ್ ಕುತ್ಯಾಣಿ ಅಂತ ಹೇಳಿ. ಸಾಹಿತ್ಯ ಲೋಕದಲ್ಲಿ ಅವ್ರು ಬಹಳ ಹೆಸರುವಾಸಿ. ಖಂಡಿತ, ನಮ್ಮ ಭಾವನೂ ಹೌದು. ಹೌದು, ನಿಮಗೆ ಭಾವನೂ ಹೌದು, ಒಂದ್ ಲೆಕ್ಕದಲ್ಲಿ ಮಾವನೂ ಹೌದು. ಮಾವಲ್ಲ, ಚಿಕ್ಕಪ್ಪ ಆಗ್ಬೇಕು. ಸೊ ಇವತ್ತು ನೀವು ನನ್ಗೆ ಅಂದ್ರೆ ಕಾಂತಾರ ಸಿನಿಮಾ ನೋಡ್ಕೊಂಡು ಬಂದಿದ್ರ ಬಗ್ಗೆ ಹೇಗಿತ್ತು ಅದ್ರ ಅನುಭವ ಅಂತ. ಅನುಭವ ಯಾವ ರೀತಿ ಶುರು ಮಾಡೋಣ? ಕಾಂತಾರ ಮೊದಲ ಆವೃತ್ತಿ ಬಂತಲ್ಲ, ಅಂದ್ರೆ ಫಸ್ಟ್ ಕಾಂತಾರ, ಅದು ಬಂದಾಗ ನನಗೆ ವಾವ್, ಎಂತ ಸಿನಿಮಾ ಕೊಟ್ಬಿಟ್ರು ಈ ರಿಷಬ್ ಶೆಟ್ರು ಅಂತ ಅನ್ಸ್ಬಿಡ್ತು. ನನಗ್ ಮಾತ್ರ ಅಲ್ಲ, ಇಡೀ ಕರ್ನಾಟಕ ಅಲ್ಲ, ಇಡೀ ವರ್ಲ್ಡ್ ಮೆಚ್ಕೊಳ್ತು. ಆದ್ರೆ ಈ ಕಾಂತಾರ ಚಾಪ್ಟರ್ 1 ಸಿನಿಮಾ ಆ ನಿರೀಕ್ಷೆಗೆ ಮುಟ್ಲಿಲ್ಲ ಅಂತ ಅನಿಸ್ತು. ಎಲ್ಲೋ ಒಂದ್ ಕಡೆ ಫುಲ್ ಟುಸ್ ಅಂತಲ್ಲ, ಎಲ್ಲೋ ಒಂದ್ ಕಡೆ ಛೇ ಇಷ್ಟೇನಾ ಹಾಗಾದ್ರೆ ಚಾಪ್ಟರ್ 1 ಏನೋ ಒಂದು ನಿರೀಕ್ಷೆ ಇತ್ತು, ಆ ನಿರೀಕ್ಷೆ ಮಟ್ಟಕ್ಕೆ ಬರ್ಲಿಲ್ಲ ಅಂತಲ್ಲ. ಅಂದ್ರೆ ಈಗ ಕಾಂತಾರ ಮೊದಲ ಆವೃತ್ತಿ ಯಾಕೆ ಇಷ್ಟ ಆಗಿರ್ಬೋದು ಜನಕ್ಕೆ ಅಂತ ನಾನೊಂದು ಗ್ರಹಿಸಿದ್ ಹೇಗೆ ಅಂದ್ರೆ, ಜನಸಾಮಾನ್ಯರಿಗೆ ಆ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗದ ಒಂದು ರಸ ಆಸ್ವಾದನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅದ್ರ ಜೊತೆಗೆ ಒಂದು ಗಂಭೀರವಾದ ಒಂದು ವಿಷಯ ಏನಿದೆ, ದೈವ ಕೋಲ, ಇದೆಲ್ಲ ನಾವೇನ್ ಹೇಳ್ತೀವಲ್ಲ, ಅದನ್ನ ಇಲ್ಲಿಯ ಒಂದು ಇತರೆ ಕರ್ನಾಟಕದ ಎಲ್ಲಾ ಭಾಗಗಳಿಗೂ ಅದನ್ನ ಮುಟ್ಸಿದ್ದಾಯ್ತು, ಮತ್ತೆ ಇಡೀ ಭಾರತಕ್ಕೆ ಮುಟ್ಸಿದ್ದಾಯ್ತು. ಆದ್ರೆ ಇಲ್ಲಿ ಏನೋ ಒಂದು ಸ್ಪೆಷಲ್ ಇರ್ಬೇಕಲ್ಲ, ಕಾಂತಾರ ಚಾಪ್ಟರ್ 1 ನಲ್ಲಿ ಏನೋ ಒಂದು ವಿಶೇಷ ಇರ್ಬೇಕಲ್ಲ ಅಂತ ಜನರು ಬಂದಿರ್ತಾರಲ್ಲ, ಅದು ಬಹುಶಃ ಪ್ರೇಕ್ಷಕ ಮಹಾಪ್ರಭುಗೆ ಅದು ಸಿಗ್ಲಿಲ್ಲ ಅಂತ ನನಗನ್ಸುತ್ತೆ. ಯಾಕೆ ನನ್ಗೆ ಹಾಗನ್ಸ್ತು ಗೊತ್ತಾ? ಈಗ ನಾನು ಕಾಂತಾರ ಆವೃತ್ತಿ 1 ನಾನು ನೋಡುವಾಗ ಸಣ್ಣ ಸಣ್ಣ ಡೈಲಾಗ್ಸ್ ಇತ್ತಲ್ಲ, ಪಂಚ್, ಹ್ಯೂಮರ್ ಸೆನ್ಸ್, ಇದೊಂದು ಪಂಚ್ ಇತ್ತಲ್ಲ, ಟಪ್ ಅಂತ. ಅಮಲ ನಿನ್ಗೇಂತ ಅಮಲ ಹಾಗೆ ಕೇಳುವಂತ ಈ ಪ್ರಕಾಶ್ ತುಮಿನಾಡ್ ಅವರು ಮಾನಸಿ ಸುಧೀರ್ ಅವ್ರಿಗೆ, ಶಿವು ತಾಯಿಯ ಪಾತ್ರ ಮಾಡಿದವರಿಗೆ ಹತ್ರ ಕೇಳೋ ಒಂದು ಸನ್ನಿವೇಶ ಇದೆ. ಅಂತ ಕೆಲವೊಂದು ಡೈಲಾಗ್ಸ್ ಗಳು ಜನರಿಗೆ ಅಂತ ಅನ್ಸಿತ್ತು. ಆದ್ರೆ ಚಾಪ್ಟರ್ 1 ನಲ್ಲಿ
ನಾನು ನೋಡ್ತಾನೆ ಇದ್ದೆ ಸುತ್ತ ಜನ ನಗ್ತಾರ 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 ಅಂತ. ಯಾರು ಅಂತ ಇನ್ವಾಲ್ವ್ಮೆಂಟ್ ಕಾಣ್ಲಿಲ್ಲ, ಯಾರಿಗೂ ಕೂಡ ಅಂತ ನಗು ಬರ್ಲಿಲ್ಲ, ನನಗೆ ಸ್ವತಃ ಬರ್ಲಿಲ್ಲ. ಹ್ಮ್ ಅಂದ್ರೆ ಅದೊಂದು ಮೇಜರ್ ಮಿಸ್ಸಿಂಗ್ ಇತ್ತು. ಆ ಹಾಸ್ಯ ಸಂಭಾಷಣೆಯ ಪಂಚ್ ಸಿಗ್ಲಿಲ್ಲ ಅಲ್ಲಿ. ಸಿಗ್ಲಿಲ್ಲ ಅಂದ್ರೆ ಹಾಸ್ಯ ಸಂಭಾಷಣೆಗಳು ಇದಾವೆ, ಇದಾವೆ. ಅದು ಹೀಗ್ ಬಂದ್ ಹೀಗ್ ಹೋಗೋ ತರ. ಸೊ ಅದು ಎಂಜಾಯ್ ಮಾಡಿದ್ರ ಮೊದಲು ದೃಶ್ಯ. ಎಕ್ಸಾಕ್ಟ್ಲಿ. ಹ್ಮ್ ಅಂದ್ರೆ ಆ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ತುಂಬುವ ಭರದಲ್ಲಿ ಕಾಮಿಡಿ ಪಂಚ್ ಅಂದ್ರೆ ಆ ಬೇಸಿಕ್ ಎಸೆನ್ಸ್ ಏನಿತ್ತು ಹಿಡಿದಿಟ್ಕೊಳ್ಳೋದು ಅಂತ ಇರುತ್ತಲ್ಲ, ಅದು ಕಳಿಸ್ಬಿಟ್ಟು. ಮತ್ತೆ ಎಲ್ಲಾ ಕಡೆ ಬಹುಶಃ ರಿಷಬ್ ಶೆಟ್ರು ಒಳ್ಳೆ ನಟ ಅಂತ ಅವರು ಪ್ರೂವ್ ಮಾಡಿದ್ದಾಗಿದೆ. ಆದ್ರೆ ನಾನೇ ಇರ್ಬೇಕು, ನಾನ್ ಬಂದ್ರೇನೆ ಜನರು ನನ್ನನ್ನು ಇಷ್ಟಪಡ್ತಾರೆ ಅಂತ ಅವ್ರಿಗೆ ಅನ್ನಿಸ್ಬಿಡ್ತೋ ಏನೋ. ಅವ್ರದ್ದೊಂದು ಡೈಲಾಗ್ ಇದೆ ಆ ಸಿನಿಮಾದಲ್ಲಿ ಬರುತ್ತೆ, ನಾನ್ ಬಂದೆ ಆದ್ರೆ ಸ್ವಲ್ಪ ತಡ ಆಯ್ತೇನೋ ಅಂತ ಅವ್ರು ಹೇಳ್ತಾರೆ. ಅಲ್ಲೇ ನನಗೆ ಅವರಿಗೆ ಆ ಫ್ರೇಮಿಗೆ ಬರುವಂತಹ ಒಂದು ತವಕ ಎದ್ದು ಕಾಣುತ್ತೆ. ಮತ್ತೆ ಎಲ್ಲಾ ಫ್ರೇಮಲ್ಲೂ ಅವರೇ ತುಂಬಿಟ್ಟಿದ್ದಾರೆ. ಪೋಷಕ ಪಾತ್ರಗಳು ಸತ್ತು ಹೋಗಿವೆ. ಪೋಷಕ ಪಾತ್ರಗಳಿಗೆ ಆ ಸತ್ವ ಬರ್ಲಿಲ್ಲ ಅಂತ. ಸತ್ವ ಬರ್ಲಿಲ್ಲ ಅಂದ್ರೆ ಆ ಒಂದು ಪ್ರಾಮುಖ್ಯತೆ ಇದೆಯಲ್ಲ ಆಯಾ ಪಾತ್ರಕ್ಕೆ, ಅದು ಸಿಗ್ಲಿಲ್ಲ. ಅದು ಕಾಂತಾರ ಮೊದಲನೇ ಕಾಂತಾರದಲ್ಲಿ ಖಂಡಿತವಾಗ್ಲೂ ಇತ್ತಲ್ವಾ? ನಿಮ್ಗೆ ಅನ್ಸಲ್ವಾ? ನೀವು ನೋಡಿದಿರಲ್ಲ ಕಾಂತಾರ, ಅವಾಗ ನಿಮ್ಗೆ ಅನ್ಸ್ಲಿಲ್ವಾ? ಅಂದ್ರೆ ಈಗ ಪ್ರಕಾಶ್ ಕರಿನಾಡ್ ಅವ್ರಿಗಾಗಿರ್ಬೋದು, ಇಲ್ಲ ಮಾನಸಿ ಸುಧೀರ್ ಅವರು ತಾಯಿ ಪಾತ್ರಧಾರಿ ಅವರಿಗೂ ಕೂಡ, ಮತ್ತೆ ಕಿಶೋರ್ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ, ಅವ್ರು ಅಂದ್ರೆ ತೀರಾ ಪೋಷಕ ಪಾತ್ರ ಅಂತಲ್ಲ, ಅವ್ರು ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೊಳ್ತಾರೆ, ಅಂದ್ರೆ ಸ್ವಲ್ಪ ಮೇನ್ ಕ್ಯಾರೆಕ್ಟರ್ ತರ. ಸೊ ಆ ತರ ಎಲ್ಲ ಕಾಣಿಸ್ತು. ಅದು ಎಲ್ಲೋ ಇಲ್ಲಿ ಮಿಸ್ಸಿಂಗ್ ಅಂತ ಅನ್ನಿಸ್ತು. ಬರ್ತಾರೆ ಈಗ ರಾಕೇಶ್ ಪೂಜಾರಿ ಅವರು ಬರ್ತಾರೆ, ದಿವಂಗತ ರಾಕೇಶ್ ಪೂಜಾರಿ ಅವರು ಒಳ್ಳೆ ಟ್ಯಾಲೆಂಟ್. ಮತ್ತೆ ನವೀನ್ ಪಡೀಲ್ ಬೂಬಾ ಅನ್ನುವಂತ ಒಂದು ಪಾತ್ರವನ್ನ ನಿರ್ವಹಣೆ ಮಾಡಿದ್ದಾರೆ. ಅವರೆಲ್ಲರೂ ಬರ್ತಾರೆ, ಬರಲ್ಲ ಅಂತ. ನೀವ್ ಹೇಳುವ ದೃಷ್ಟಿಯಲ್ಲಿ ಪೋಷಕ ಪಾತ್ರಗಳು ನೆನಪಿನಲ್ಲಿ ಉಳಿಯುವುದಿಲ್ಲ ಅಂತ ಅಲ್ವಾ? ಹೌದು, ನೆನಪಿನಲ್ಲಿ ಉಳಿಯುವುದಿಲ್ಲ ಅಂತಾನು ಹೇಳಕ್ಕಾಗಲ್ಲ. ಈಗ ಬೂಬಾ ಅನ್ನುವ ಪಾತ್ರ ಉಳಿಯಲ್ಲ ಅಂತಲ್ಲ, ಆದ್ರೆ ಅದಕ್ಕೆ ಸಿಕ್ಬೇಕಾದಂತಹ ಸ್ಪೇಸ್ ಏನಿದೆ ಅದು ಸಿಗಲ್ಲ. ಬಹುಶಃ ಅದು ಹೀಗೂ ಆಗಿರ್ಬೋದು. ಅಂದ್ರೆ ಕಥೆಯ ಗ್ರಿಪ್ ಇದೆ ಅಲ್ಲ, ಇಲ್ಲ ಅಂತ ಸಾಲಿಡ್ ಕತೆ ಇಲ್ಲ ಸಿನಿಮಾದಲ್ಲಿ ಹಾಗೆ ನೋಡಕ್ ಹೋದ್ರೆ. ಅದಕ್ಕೂ ಏನೋ ಆ ಪಾತ್ರಗಳು ನಿಲ್ತಾ ಇಲ್ಲ. ಈಗ ಎಲ್ಲೋ ಒಂದ್ ಕಡೆ ಕೂರಿಸ್ಬೇಕು ಅಂತ ನಾವು ಕೂರ್ಸೋದು ಬೇರೆ, ಆ ಪಾತ್ರಕ್ಕೆ ಆ ಕಥೆಗೆ ನಿಜಕ್ಕೂ ಆ ಪಾತ್ರಗಳು ಬೇಕು ಅನ್ನುವಂತ ರೀತಿ ಅನಿವಾರ್ಯತೆ ಹುಟ್ಸೋದು ಬೇರೆ. ಆ ಅನಿವಾರ್ಯತೆ ಹುಟ್ಸಿಲ್ಲ ಅಂತ ನನಗನ್ನಿಸ್ತು. ಈ ಮ್ಯೂಸಿಕ್ಕಿನ ವಿಚಾರಕ್ಕೆ ಬಂದರೆ, ಈ ಸಾಂಗ್ಸ್ ಕೂಡ ಅಷ್ಟೇ. ಸಾಂಗ್ಸ್ ಎಲ್ಲ ನಮಗೆ ಹಳಿ ಸಾಂಗ್ಸ್ 2 ಸಾಂಗ್ಸ್ ಉಳಿಸ್ಕೊಂಡಿದ್ದಾರೆ. ಒಂದು ವರಾಹ ರೂಪ ಗೊತ್ತಲ್ಲ, ಅದು ಸೂಪರ್ ಸೆನ್ಸೇಷನಲ್ ಹಿಟ್ ಆಗಿತ್ತು, ಅದ್ರ ಜೊತೆ ಸ್ವಲ್ಪ ಕಾಂಟ್ರವರ್ಸಿಯೂ ಆಯ್ತು, ಕಾಪಿರೈಟ್ ಇಶ್ಯೂ. ಹೌದು. ಸೊ ಅದೇ ಹಾಡನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಧರ್ಮದ ಕಲ್ಲನು, ಎಡವಿದ ಮನುಜನು, ಅದೇ ಹಾಡನ್ನ ಮತ್ತೊಮ್ಮೆ ಅದು ಯೂಸ್ ಮಾಡ್ಕೊಂಡಿದ್ದಾರೆ. ಅದು ಬಿಟ್ಟು 2 ಫ್ರೆಶ್ ಸಾಂಗ್ಸ್ ಇದಾವೆ. ಇನ್ನು ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ ಇವ್ರ ಜೊತೆ, ಯಾರು ರುಕ್ಮಿಣಿ ವಸಂತ್ ಅವ್ರ ಜೊತೆ, ನಾಯಕ ನಟಿ ಜೊತೆ. ಅದ್ರ ಇನ್ನ ಒಂದು ಸಾಂಗ್ ಇದೆ, ಅದು ಬ್ರಹ್ಮ ಕಲಶ ಮಾಡೋ ಒಂದು ಸಾಂಗ್ ಅಲ್ಲ, ಶಿವನ ಒಂದು ಮೂರ್ತಿ ಸ್ಥಾಪನೆ ಮಾಡುವಂತ ಟೈಮ್ ನಲ್ಲಿ. ಸೊ ಇಷ್ಟೆಲ್ಲದ್ರ ನಡುವೆ ಸಾಂಗ್ಸ್ ಅಷ್ಟು ಬಗ್ಗೆ ಅವ್ರು ಕಾನ್ಸಂಟ್ರೇಟ್ ಮಾಡ್ಲಿಲ್ವೇನೋ ಅನ್ಸುತ್ತೆ. ಹಾಗನ್ಬಿಟ್ಟು ಬಿಜಿ ಸ್ಕೋರ್ ಚೆನ್ನಾಗಿ ಮಾಡಿದ್ದಾರೆ ಅಜನೀಶ್ ಅವರು. ಯಾರು ಮಾಡಿದ್ರು? ಅಜನೀಶ್ ಅವರೇ. ಅದೇ ಆವೃತ್ತಿ ಒಂದು ಮ್ಯೂಸಿಕ್ ಡೈರೆಕ್ಟರ್ ಅವರೇ ಇದ್ರಲ್ಲೂ ಬ್ಯಾಕ್ ಗ್ರೌಂಡ್ ಸ್ಕೋರ್. ಅದು ಚೆನ್ನಾಗಿದೆ. ಹೌದು, ಚೆನ್ನಾಗಿ ತಗೊಂಡೋಗಿದ್ದಾರೆ. ಅಂದ್ರೆ ನಮಗೆ ಗೊತ್ತಾಗುತ್ತೆ ಎಫೆಕ್ಟ್ ಗೊತ್ತಾಗ್ತಾ. ಸೊ ಸಾಂಗ್ಸ್ ಅಷ್ಟು ಪರಿಣಾಮಕಾರಿ ಆಗಿಲ್ಲ. ಸಾಂಗ್ಸ್ ಅಷ್ಟು ಇಂಪ್ರೆಸಿವ್ ಇಲ್ಲ. ಆವೃತ್ತಿ ಒಂದರ ರೀತಿ ಇಂಪ್ರೆಸಿವ್ ಇಲ್ಲ. ಅದ್ರಲ್ಲಿ ನೋಡಿ, ಸಿಂಗಾರ ಸಿರಿಯೇ ಹಾಡಿದ್ದು ವಿಜಯ್ ಪ್ರಕಾಶ್ ಅವ್ರು ಹಾಡಿದ್ದು, ಅದು ಸೂಪರ್ ಡೂಪರ್ ಹಿಟ್ ಆಯ್ತು. ಎಷ್ಟು ಜನ ಅದನ್ನ ವಾಪಸ್ ಪುನಃ ವಿಡಿಯೋಸ್ ನ ಯೂಟ್ಯೂಬ್ ಅಲ್ಲಿ ಮಾಡಿದ್ದು. ಆತರ ಯಾವ್ದು ನನಗೆ ಬಂದಾಗ ಕಾಣಿಲ್ಲ. ಇನ್ಕ್ಲೂಡಿಂಗ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ರೀಲ್ಗಳಲ್ಲೂ ಈ ಹಾಡುಗಳು ಅಷ್ಟೊಂದೇನು ಸೌಂಡ್ ಮಾಡಿಲ್ಲ. ಇನ್ನಷ್ಟು ಮಾಡ್ಬೋದಿತ್ತು. ಖಂಡಿತವಾಗ್ಲು ರಿಲೀಸ್ ಆಗುವ ಮೊದಲೇ ಒಂದ್ ಸ್ವಲ್ಪ ಅವರಿಗೆ ಇಷ್ಟರ ಮಟ್ಟಿಗೆ ಅದು ಯಶಸ್ಸು ಕಾಣ್ಬೋದು ಅನ್ನೋ ನಿರೀಕ್ಷೆ ಇರ್ಲಿಲ್ಲ. ಇದು ಯಶಸ್ಸು ಬಂದ ನಂತರ ಬಂದಂತಹ ಸಿನಿಮಾ ಇದು. ಅವರ ಆಲೋಚನೆ ಫುಲ್ಲು ಇನ್ನೂ ಯಶಸ್ಸು ಹೇಗ್ ಮಾಡ್ಬೇಕು ಅನ್ನೋದಿತ್ತು ಏನೋ, ನನಗನ್ಸೋದ್ ಹಾಗೆ. ಇದು ಯಾವುದೇ ನಿರೀಕ್ಷೆ ಇಲ್ಲದೆ ಹುಟ್ಟಿದಂತಹ ಸಿನಿಮಾ, ಆಮೇಲೆ ಯಶಸ್ವಿ ಕಂಡಿದ್ದು. ಇದು ಯಶಸ್ಸು ಬಂದ ನಂತರ ಬಂದಂತಹ ಸಿನಿಮಾ. ಅದು ಅವ್ರಿಗೆ ಪ್ರೆಷರೈಸ್ ಆಯ್ತು ಏನೋ ಗೊತ್ತಿಲ್ಲ. ಈಗ ಹೊಂಬಾಳೆ ಫಿಲ್ಮ್ಸ್ ಅವ್ರು ಮಾಡಿದ್ದು ದೊಡ್ಡ ಬ್ಯಾನರ್, ಅವರು ಸಿಕ್ಕಾಬಟ್ಟೆ ಖರ್ಚು ಮಾಡಿದ್ದಾರೆ, ಅದು ಗೊತ್ತಾಗುತ್ತೆ, ಸ್ಕ್ರೀನ್ ಅಲ್ಲಿ ಕಾಣುತ್ತೆ. ತುಂಬಾ ಕಷ್ಟಪಟ್ಟಿದ್ದಾರೆ, ಅದು ಕಾಣುತ್ತೆ, ಕಾಣಲ್ಲ ಅಂತಲ್ಲ. ಅವ್ರು ಕಷ್ಟಪಟ್ಟದನ್ನ ನೀವು ಇಷ್ಟಪಟ್ಟಿದ್ದೀರಿ. ಕಷ್ಟಪಟ್ಟದನ್ನ ನಾನು ತುಂಬಾ ಇಷ್ಟ ಆಗ್ಲಿಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದ್ರೆ ಆ ಕಷ್ಟಪಟ್ಟ ಲೆವೆಲ್ಗೆ
ಅದು ಇಷ್ಟ ಆಗ್ಲಿಲ್ಲ. ಇಷ್ಟ ಆಗಿ ಬರ್ಲಿಲ್ಲ. ಹೌದು. ಇನ್ನು ನಾಯಕಿ ಬಗ್ಗೆ ಮಾತಾಡ್ಲಾ? ಹಾ, ಹೌದು ಹೌದು. ಹೊಸಬ್ರಲ್ಲ ಈಗ ಮೊದಲಿನ ರುಕ್ಮಿಣಿ ವಸಂತ್ ರುಕ್ಮಿಣಿ ಅಂತ. ವಸಂತ್. ಹೊಸಬ್ರು ಅಂತಲ್ಲ ಅವರು. ಈ ರಂಗ ಇಲ್ಲಿಗೆ ಹೊಸಬ್ರು ಇರ್ಬೇಕು ಅಲ್ಲ, ಅವರು ಅವ್ರು ಚಲನಚಿತ್ರ ಸಪ್ತಸಾಗರದ ಆಚೆಯಲ್ಲೂ ಅನ್ನುವಂತ ಒಂದು ಸಿನಿಮಾ ರಕ್ಷಿತ್ ಶೆಟ್ಟಿ ಅವ್ರದ್ದು ಮಾಡಿದ್ರು. ಅದ್ರ ಮೂಲಕನೇ ಅವ್ರು ಸೆಲೆಕ್ಟ್ ಆಗಿದ್ದಂತೆ. ಹೌದಾ? ರಿಷಬ್ ಶೆಟ್ರು ಇಷ್ಟಪಟ್ಟಿದ್ದು ಅಂದ್ರೆ ಓಕೆ ಈಕೆ ಇದಕ್ ಸೂಟ್ ಆಗ್ಬೋದು ರಾಣಿ ಪಾತ್ರಕ್ಕೆ ಅಂತ. ಶಿ ಈಸ್ ಅ ಮೆಥಡ್ ಆಕ್ಟ್ರೆಸ್ ಅಂತ ನನಗನ್ಸ್ತು. ನನಗ್ ತುಂಬಾ ಖುಷಿ ಆಯ್ತು ಆಕೆ ಅವರ ಪಾತ್ರ ಚೆನ್ನಾಗಿ ಮೂಡಿ ಬಂತು. ಹೌದು, ಅಂದ್ರೆ ಅವರು ಒಂದು ಲಂಡನ್ ಆಕ್ಟಿಂಗ್ ಸ್ಕೂಲ್ ಅಲ್ಲಿ ಅವ್ರು ಅಭ್ಯಾಸ ಮಾಡಿ ಬಂದವರು. ಶೀಸ್ ಟ್ರೈನ್ಡ್ ಆಕ್ಟ್ರೆಸ್. ಅದು ಹೇಗ್ ಗೊತ್ತಾಯ್ತು ಅಂದ್ರೆ ಅವರ ಒಂದು ಮೊನೋಟೋನಸ್, ಆ ಒಂದು ಒಂದೇ ತರ ಆಕ್ಟಿಂಗ್ ಇಲ್ಲ. ಸಪ್ತಸಾಗರದ ಆಚೆಯಲ್ಲೋಲಿ ಶೀಸ್ ಡಿಫ್ರೆಂಟ್, ಇದರಲ್ಲಿ ಶೀಸ್ ಡಿಫ್ರೆಂಟ್. ಅದು ಗೊತ್ತಾಗುತ್ತೆ. ಹೌದು, ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಅಫ್ಕೋರ್ಸ್ ಆಕೆಯ ದಿರಿಸು ಅದೆಲ್ಲವೂ ಉಡುಪು ಎಲ್ಲ ಮ್ಯಾಟರ್ ಆಗತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆಕೆ ಆಕ್ಟ್ ಮಾಡಿರೋ ರೀತಿ ಕೂಡ ತುಂಬಾ ನೀವು ಇಷ್ಟಪಟ್ಟರೆ ವಿಭಿನ್ನ ಮತ್ತು ಚೆನ್ನಾಗಿದೆ. ನಂತರ ಸಿನಿಮಾದಲ್ಲಿ VFX ಅಲ್ಲ, VFX ಎಫೆಕ್ಟ್ ಬಹಳ ರೋಚಕವಾಗಿ ಬಂತು ಅಂತೆಲ್ಲ ಹೇಳ್ತಾರೆ. ಹಲವು ಕಡೆ ನಾನು ವಿಮರ್ಶೆ ಕಂಡೆ. ಹೌದು, ಹೌದು, ಚೆನ್ನಾಗಿ ಬಂದಿದೆ. ಆಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ. ರೋಚಕತೆಯು ಅದ್ರ ಜೊತೆಗೆ ನೈಜತೆ. ಈಗ ಎಷ್ಟೋ ಸತಿ ಏನಾಗ್ಬಿಡುತ್ತೆ, VFX ಎಲ್ಲ ತುಂಬ್ತಾ ಹೋಗುವಾಗ ಎಲ್ಲೋ ಒಂದ್ ಕಡೆ ಸಿಕ್ಕಾಪಟ್ಟೆ ಆರ್ಟಿಫಿಷಿಯಲ್ ಅನ್ಸಕ್ ಶುರು ಆಗ್ಬಿಡುತ್ತೆ, ಅಥವಾ ಅದ್ರ ಅಗತ್ಯತೆ ಇತ್ತ ಅಂತ ಅನ್ಸಕ್ ಶುರು ಆಗುತ್ತೆ. ಬಟ್ ಇಲ್ಲಿ ಅದ್ ಹಾಗ ಅನ್ಸಿಲ್ಲ. ಬಹುಶಃ ನನಗನ್ಸಿದ್ದು ಯಾಕೆಂದ್ರೆ ಇವರು ಕಾಡಲ್ಲಿ ಇವರು ಚಿತ್ರಣ ನಡೆಸಿರೋದು. ಈ ಸಾಕಷ್ಟು ಸೀಕ್ವೆನ್ಸ್ ಗಳನ್ನ ಒಳಗಡೆ, ಕಾಡಿನ ಒಳಗಡೆನೆ ಅವ್ರು ಮಾಡಿದ್ದಾರೆ ಚಿತ್ರೀಕರಣ. ಅದ್ರ ಜೊತೆಗೆ ಈ ಕೆಲವೊಂದು ಈ ಪ್ರಾಣಿಗಳನ್ನ ಅವ್ರು ತರುವಲ್ಲಿ VFX ಆತರ ಎಫೆಕ್ಟ್ಸ್ ಗಳು ಸಹಜವಾಗಿ ಮಾಡ್ಲೇಬೇಕು. ಇದರಲ್ಲಿ ತುಂಬಾ ಒಂದು ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ ಅಂದ್ರೆ, ನನಗೆ ನಿಜವಾದ ಈ ಸಿನಿಮಾದ ಒಂದು ಹೀರೋ ಅಂತ ಅನ್ಸಿದ್ದು ಯಾರು ಗೊತ್ತಾ? ಯಾರಿರ್ಬೋದು ಹೇಳಿ? ನಾನು ನೋಡಿ ಇಲ್ಲಲ್ಲ. ನೋಡಿಲ್ಲ, ಅದಕ್ಕೆ ಎಷ್ಟು ಯೋಚನೆ ಮಾಡಿಲ್ಲ, ಸುಮ್ನೆ ಕೇಳ್ದೆ. ನನಗೆ ಅನ್ಸಿದ್ ಯಾಕೆ ಅಂದ್ರೆ ಯಾರನ್ನ ಅಂದ್ರೆ ಸಿನಿಮಾಟೋಗ್ರಫರ್ ಅರವಿಂದ್ ಕಶ್ಯಪ್. ಹೌದು, ಅರವಿಂದ್ ಕಶ್ಯಪ್ ಅನ್ನುವಂತ ಒಬ್ಬ ಸಿನಿಮಾಟೋಗ್ರಫರ್. ನಿಜಕ್ಕೂ ಆತ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂದ್ರೆ ಆ ಸಿನಿಮಾನ ಆ ತರ ಕೆಲವೊಂದು ಎಸ್ಪೆಷಲಿ ಕೆಲವೊಂದು ಫ್ರೇಮ್ ಗಳನ್ನ ತೋರ್ಸೋದು ಅಷ್ಟೊಂದು ಸುಲಭ ಅಲ್ಲ. ಆ ಆಕ್ಷನ್ ಸೀಕ್ವೆನ್ಸ್ ಗಳಲ್ಲಿ ಫಾಸ್ಟ್ ಮೂವ್ ಆಗತ್ತೆ. ಆ ಒಂದೇ ಒಂದ್ ಸೀಕ್ವೆನ್ಸ್ ಇದೆ, ಅವರು ಇನ್ನೊಂದು ಕಾಡಿನ ಜನಾಂಗದ ಜೊತೆ ಅವ್ರು ಜಗಳ ಮಾಡೋದು, ಏನೋ ಒಳಗಿದ್ದು ಒಂದು ಜಗಳದ ಒಂದು ಸೀಕ್ವೆನ್ಸ್, ಅದ್ರಲ್ಲಿ ರಪ್ಪ 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 ಮೂವ್ ಅಂದ್ರೆ ಚಿತ್ರದಲ್ಲಿ ಭಾವಸ್ಪರ್ಶ. ಯಾಕಂದ್ರೆ ಒಂದು ಕಾಲ್ಪನಿಕ ಒಂದು ವಿಜುವಲ್ ಅನ್ನ ಜನರಿಗೆ ತಲುಪಿಸೋದು ಅಂತ ಹೇಳಿದ್ರೆ ಆ ಚಿತ್ರಗಳಲ್ಲಿ ಒಂದು ನೈಜತೆ ಬರಬೇಕು, ಅದರಲ್ಲಿ ಒಂದು ಆ ಚಿತ್ರದ ಭಾವನೆಗಳು ಬರಬೇಕು. ಅದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಚಿತ್ರದ ಭಾವನೆಗಳನ್ನ ಜನಗಳಿಗೆ ತಲುಪಿಸೋದು ಬಹುಶಃ ಸಿನಿಮಾಟೋಗ್ರಫರ್ನ ಫುಲ್ ಕೆಲಸ ಆಗ್ಲಿಕ್ಕಿಲ್ಲ. ಅಲ್ಲಿ ಡೈರೆಕ್ಟರ್ ಪಾತ್ರ ತುಂಬಾ ವಹಿಸ್ತಾರೆ, ಅಂಡ್ ಆಲ್ಸೋ ದ ಕತೆ ಮೇನ್. ಬಟ್ ಇಲ್ಲಿ ನನಗೆ ಅನ್ಸಿದ್ದು ಆ ಸಿನಿಮಾವನ್ನ ತುಂಬಾ ರಿಚ್ ಆಗಿ ಕಾಣಿಸೋ ರೀತಿ, ಜನಕ್ಕೆ ಮುಟ್ಸೋ ಯಶಸ್ವಿಯಾಗಿದೆ. ಅದ್ಭುತ ಕೆಲಸ ಮಾಡಿದ್ದಾರೆ ಅರವಿಂದ್ ಕಶ್ಯಪ್ ಅವರು. ನಿಜಕ್ಕೂ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕಾಂತಾರ ಚಾಪ್ಟರ್ 1 ಯಶಸ್ಸಿಗೆ ಅವರು ಬಹುಮುಖ್ಯ ದೊಡ್ಡ ಪಾಲುದಾರರಾಗ್ತಾರೆ. ಸೊ ರಿಷಬ್ ಶೆಟ್ರು ಇಲ್ಲಿ ಒಬ್ರು ಮುಖ್ಯ ನಟರಾಗಿಯೂ ಮತ್ತೆ ಇಡೀ ಸಿನಿಮಾದ ನಿರ್ದೇಶಕರಾಗಿ, ಯಾಕೆಂದ್ರೆ ಅವರು ಮಲ್ಟಿಪಲ್ ರೋಲ್ ಅನ್ನು ಮಾಡಿದ್ದಾರೆ, ಸ್ಟಿಲ್ ಯಶಸ್ವಿಯಾಗಿದ್ದಾರೆ. ಹಲವು ಜನ, ನೂರಾರು ಜನ ಮೆಚ್ಚುವವರಿದ್ದಾರೆ, ಚಾಪ್ಟರ್ನ ಮೆಚ್ಚುಗೆ ಅಥವಾ ಒಂದು ತರದ ಹೋಲಿಕೆ ಮಾಡುವವರು ಇದ್ದಾರೆ. ಬಟ್ ಜಾಗತಿಕ ಮಟ್ಟದಲ್ಲಿ ಅದು ಒಂದು ವಾರದಲ್ಲಿ ಮಾಡಿದ ಸಾಧನೆ ಇವನ್ ಹಾಲಿವುಡ್ ರಿಲೀಸ್ ಆದ ಪಿಕ್ಚರ್ಗಿಂತಲೂ ಹೆಚ್ಚು ಕಲೆಕ್ಷನ್ ಆಗಿದೆ. ಜನ ಅದನ್ನ ಹೆಚ್ಚು ಮೆಚ್ಚುಗೆ ಮಾಡಿದ್ದಾರೆ ಅಂತ ಹೇಳಿ ಅವರ ಬಾಕ್ಸ್ ಆಫೀಸ್ ದಾಖಲೆಗಳು ಹೇಳುತ್ತೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಹೇಳುತ್ತೆ. ಅಲ್ಟಿಮೇಟ್ಲಿ ಅದೇ ಮಾತಾಡ್ಬೇಕು. ನೀವ್ ಹೇಳಿದ್ ಸರಿ. ಅದು ನನಗ್ ಅನ್ಸೋದೇನು ಅಂದ್ರೆ, ಅದು ಕಾಂತಾರ ಆವೃತ್ತಿ 1ರ ಸಕ್ಸಸ್ಸೇ ಇದಕ್ಕೆ ಹೆಲ್ಪ್ ಆಯ್ತು ಅಂತ. ಅದಕ್ಕೆ ಪೂರಕ ಆಯ್ತು ಖಂಡಿತವಾಗ್ಲು. ಕಾಂತಾರ 1ರ ಆವೃತ್ತಿ 1 ನಾನು ಹೇಳ್ತಿರೋದು, ಅದರ ಒಂದು ಸಕ್ಸಸ್ ಈ ಚಾಪ್ಟರ್ 1ನ ಸಕ್ಸಸ್ಸಿಗೆ ಪೂರಕ ಆಯ್ತು. ಇದು ಚಾಪ್ಟರ್ 1ರದ್ದೇ ಸಕ್ಸಸ್ ಅಲ್ಲ ನನ್ನ ಪ್ರಕಾರ. ಸೊ ಅದಕ್ಕೆ ಸೇರಿ ಖಂಡಿತವಾಗ್ಲು ಎಷ್ಟೋ ಜನ ಅದನ್ನ ನೋಡಿದವರು
ಓ ಇದ್ರಲ್ಲೂ ಏನೋ ಮ್ಯಾಜಿಕ್ ಮಾಡಿರ್ತಾರೆ ಅಂತ ಓಡಿದವ್ರು ಇದಾರೆ ಸಿನಿಮಾ. ಎಷ್ಟು ಜನ ಅದನ್ನ ಪ್ರೀ ಬುಕ್ಕಿಂಗ್ ಸಿಕ್ಕಾಪಟ್ಟೆ ಆಯ್ತಂತೆ, ನಾನ್ ಕೇಳ್ಪಟ್ಟೆ. ಹೌದು. ದಾಖಲೆ ನಿರ್ಮಾಣ ಮಾಡಿ ಆಯ್ತದು. ಸೊ ಹೀಗಿರ್ಬೇಕಾದ್ರೆ ಎಲ್ಲರೂ ನೋಡಿದ್ದೆ ಆ ಒಂದು ಏನು ಆವೃತ್ತಿ ಒಂದರ ಒಂದು ಸಕ್ಸಸ್. ಆಮೇಲೆ ಮತ್ತೊಂದು ಪ್ರಮುಖ ಅಂಶ ಏನ್ ಗೊತ್ತಾ, ಯಾವ ಒಂದು ಅಂಶ ಆವೃತ್ತಿ ಒಂದು ಕಾಂತಾರವನ್ನ ಸೆಳೆದಿತ್ತು ಹೇಳಿ? ದೈವ ಅನ್ನುವಂತ ಒಂದು ಗಂಭೀರವಾದ ವಿಷಯ ಅಲ್ವಾ. ನಮ್ಮ ಕರಾವಳಿಯವರಿಗಂತೂ ದೈವ ಅಂತ ಹೇಳಿದ್ರೆ ಅದಕ್ಕೆ ಬೇರೆದೇ ಸ್ಥಾನ ನಾವು ನೀಡಿದ್ವಿ. ಇದಕ್ಕೆ ಹಾಗೆ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಪದೇ 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 ನಾವು ಅದನ್ನೇ ಜನರಿಗೆ ತೋರಿಸ್ತಾ ಹೋದ್ರೆ ಮೃಷ್ಟಾನ್ನವೂ ಒಂದು ದಿನ ಏನಾಗುತ್ತೆ ಹೇಳಿ? ಬೋರ್ ಅನ್ನಿಸ್ತದೆ. ಹಾಗೆ ಆಯ್ತು ಅಂತ ನನಗೆ ಅನ್ಸೋದು. ಯಾಕೆಂದ್ರೆ ಒಂದೇ ಥೀಮನ್ನ ಮತ್ತೆ ಮತ್ತೆ ಎಳ್ದಾಡ್ದಾಗೆ. ಹೌದು. ಈಗ ನೋಡಿ, ಇಂಟರ್ಮಿಷನ್ ಮೊದಲೊಮ್ಮೆ ಅವರಿಗೆ ಒಂದು ದೈವ ಪಂಜುರ್ಲಿ ದೈವ ಬರೋದು ಇರುತ್ತೆ, ಲಾಸ್ಟಿಗೆ ಚಾಮುಂಡಿ ತಾಯಿ ಬರೋದಿರುತ್ತೆ. ಅದೆಲ್ಲವೂ ಆ ಗಂಭೀರವಾದ ವಿಷಯದಲ್ಲಿ ತುಂಬಾ ನನಗೆ ಅನ್ಸಿದ್ದು ಲಾಸ್ಟ್ ಫ್ರೇಮ್ ನಲ್ಲಿ, ಕ್ಲೈಮ್ಯಾಕ್ಸ್ ನಲ್ಲಿ ಹೀರೋಯಿನ್ ಇದಾಗುತ್ತೆ, ಏನು ಆಕೆ ಒಂದು ವಿಲನ್ ತರ ನಮಗೆ ತೋರಿಸ್ಬಿಟ್ಟು ಆಕೆ ಒಂದು ಸಾವಾಗುತ್ತೆ. ಅದು ದೈವದಿಂದಲೇ, ದೈವವೇ ಮಾಡುತ್ತೆ. ಹೀಗಿರುವಾಗ ಅದನ್ನ ಒಂದು ಗಂಭೀರವಾಗಿ ಚೇರಲ್ಲಿ ಕೂತ್ಕೊಂಡು ಒಬ್ಬ ಪ್ರೇಕ್ಷಕ ನೋಡ್ತಾ ಇರ್ಬೇಕಾದ್ರೆ ಕೊನೆ ಗಳಿಗೆಯಲ್ಲಿ ಅದನ್ನ ಕಾಮಿಡಿ ಪಂಚ್ ಕೊಟ್ಬಿಟ್ರೆ ಅದಕ್ಕೆ ಹೇಗಿರುತ್ತೆ? ಆತರ ಬಂತು ನನಗೆ ಹಾಗನ್ಸ್ತು ವೈಯಕ್ತಿಕವಾಗಿ. ಯಾಕೆ ಹೇಳ್ತೀನಿ, ಓಹ್ ಕೋಳಿ ಮರಿ ಅಂತ ದೈವವೇ ಹೇಳುತ್ತೆ. ಕೋಳಿ ಮರಿ ಅಂತ ಏನು ಅಂದ್ರೆ ಏನು ಇಲ್ಲ, ಇವಳು ನನಗೆ ಏನು ಅಲ್ಲ ನನ್ನ ಎದುರಿಗೆ ಅಂತ ಹೇಳೋದನ್ನ ತೋರಿಸ್ಬೇಕಾಗಿತ್ತು. ಅದನ್ನ ಆ ರೀತಿ ಪ್ರಸ್ತುತ ಪಡಿಸಿದ್ದು ಬಹುಶಃ ನೋಡೋರಿಗೆ ಅಯ್ಯ ಇದೇನ್ ಇಲ್ಲಿ ಬಂತ್ ಹೀಗೆ ಅಂತ ಅನ್ಸುವ ರೀತಿಯಲ್ಲಿ ನನಗನ್ನಿಸ್ತು ವೈಯಕ್ತಿಕವಾಗಿ. ಹಾಗಾಗಿ ನನಗೆ ತುಂಬಾ ಖುಷಿ ಅಂತ ಆಗ್ಲಿಲ್ಲ. ನನಗೊಬ್ಬ ಸಣ್ಣ ಮಗ ಇದ್ದಾನೆ, ನನ್ನ ಹಸ್ಬೆಂಡ್ ಹತ್ರ ಬಿಟ್ಟು ಕಾಂತಾರ ನೋಡಿ, ಅದನ್ನೇ ಹೇಳಿದ್ದು, ಕಾಂತಾರ ಆವೃತ್ತಿ 1 ನನಗೆ ಕಾಂತಾರ ಚಾಪ್ಟರ್ 1 ಅನ್ನ ಅಷ್ಟು ಆ ಒಂದು ಇಂಟ್ರೆಸ್ಟ್ ಅಲ್ಲಿ ನೋಡ್ಲಿಕ್ಕೆ ಪ್ರೇರೇಪಣೆ ಆಯ್ತು. ಖಂಡಿತವಾಗಿ. ಬಟ್ ಆ ನಿರೀಕ್ಷಿತ ಮಟ್ಟಕ್ಕೆ ನಿಮ್ಮ ಬರ್ಲಿಲ್ಲ. ಬಟ್ ನೀವು ಒಟ್ಟು ಅದರಲ್ಲಿ ಒಂದು ಕಾಂತಾರ ಚಾಪ್ಟರ್ ನಲ್ಲಿ ಆಸ್ವಾದಿಸಿದಂತಹ ಪ್ಲಸ್ ಪಾಯಿಂಟ್ಸ್ ಏನು ನೀವು ಹೆಚ್ಚಿಗೆ ಮೆಚ್ಚಿಗೆ ಕಂಪ್ಯಾರಿಟಿವ್ಲಿ ಈಗ ತಾಂತ್ರಿಕವಾಗಿ ನೋಡುದಿದ್ರೆ? ಪ್ಲಸ್ ಪಾಯಿಂಟ್ಸ್ ತಾಂತ್ರಿಕವಾಗಿ ನಾನು ತುಂಬಾ ಡೆಪ್ತ್ ಅಲ್ಲಿ ಮಾತಾಡುವಷ್ಟು ನನಗೆ ತಿಳುವಳಿಕೆ ಇಲ್ಲ ಸಿನಿಮಾದ ಬಗ್ಗೆ. ಬಟ್ ಇದ್ದ ಮಟ್ಟಿಗೆ, ತಕ್ಕ ಮಟ್ಟಿಗೆ, ಯಾಕಂದ್ರೆ ನಾನು ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಕೂಡ ಕೆಲಸ ಮಾಡಿದ್ದೆ, ಒಂದು ಸಿನಿಮಾದ್ರ ಬಗ್ಗೆ. ಸಿನಿಮಾ ಪ್ರೇಮಿ ನಾನು ಮೂಲತಃ. ನಾನು ಎಲ್ಲಾ ಭಾಷೆಯ ಸಿನಿಮಾಗಳನ್ನು ನೋಡ್ತೀನಿ. ನನಗೆ ಸಿನಿಮಾಗೆ ಇಂಥದ್ದೇ ಭಾಷೆ ಅಂತೂ ಇಲ್ಲ. ಸಿನಿಮಾ ಅದೊಂದು ಕಲೆ ಅಂತ ನಾನು ನೋಡೋಳು. ಅದ್ರಲ್ಲಿ ನನಗೆ ನೋಡಿದಾಗ ನನಗೆ ಅನ್ಸಿದ್ದು, ಹಿರಿಯ ನಟರು ಇದ್ದಾರೆ ಈಗ ಮಲಯಾಳಂ ಇಂಡಸ್ಟ್ರಿಯಿಂದ. ಜಯರಾಮ್ ಅಂತ ಒಬ್ಬ ನಟ ಇದ್ದಾರೆ, ಗುಲ್ಶನ್ ದೇವಯ್ಯ ಅವರಿದ್ದಾರೆ ಬಾಲಿವುಡ್ ಇಂದ. ಸೊ ಈ ತರ ಎಲ್ಲ ವಿವಿಧ ಇವ್ರನ್ನ ತಗೊಂಡಾಗ ಅದೆಲ್ಲ ಒಂದು ಪ್ಲಸ್ ಪಾಯಿಂಟ್. ಅಂದ್ರೆ ಅಂತ ಒಳ್ಳೆ ನಟರಿದ್ದಾರೆ ಅಂತ ಹೇಳಿದ್ರು. ಹೀರೋಯಿನ್ ನಾನು ಹೇಳ್ದೆ ಆಲ್ರೆಡಿ, ನಾಯಕ ನಟಿ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ. ರಿಷಬ್ ಶೆಟ್ರು ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಮೊನಟನಸ್ ಅನ್ನಿಸ್ತಾರೆ. ಇದು ಪ್ರಾಮಾಣಿಕ ಒಂದು ಇದು. ಆಮೇಲೆ ಆಸ್ ಯೂಶುವಲ್ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ. ಟೋಟಲಿ ಇವ್ರ ಹಾರ್ಡ್ ವರ್ಕ್ ಕಾಣಿಸುತ್ತೆ. ಕಾಂತಾರ ಚಾಪ್ಟರ್ ಒಂದು ಗ್ರಾಮೀಣ ಸೊಗಡು, ಕರ್ನಾಟಕದ ಅಥವಾ ಕರಾವಳಿಯ ಸೊಗಡನ್ನ ದೇಶೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅಂದ್ರೆ ಒಂದು ಜನಪದವಾದಂತ ವಿಷಯವನ್ನು ಹೇಳ್ಕೊಂಡು ಆ ನಮ್ಮ ಕರ್ನಾಟಕದ ಭಾಷೆಯ ಮೂಲಕ ವಿಶ್ವವ್ಯಾಪಿಯಾಗಿ ಮಾಡಿದ್ದಾರೆ. ಅದು ರಿಷಬ್ ಶೆಟ್ಟಿ ಅವರ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ನಿಮ್ಗೆ ಅನ್ನಿಸುವುದಲ್ವಾ? ಖಂಡಿತವಾಗ್ಲೂ ಅನ್ಸುತ್ತೆ. ಅದು ಆವೃತ್ತಿ 1 ನೋಡಿದಾಗ ನನಗೆ ಅನ್ನಿಸ್ತು. ಆದ್ರೆ ಇದು ಚಾಪ್ಟರ್ 1 ನೀವು ಈಗ ಒಂದು ಮಾತು ನಿಮ್ಮ ಬಾಯಲ್ಲೇ ಬಂತು, ಜನಪದವಾದದ್ದು, ಜನರಿಗೆ ಹತ್ರವಾದದ್ದು ಅಂತ. ಚಾಪ್ಟರ್ 1 ಹಾಗ ಅನ್ಸಲ್ಲ, ಅಲ್ಲೇ ಸೋಲ್ತಿರೋದದು. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಆ ಜನಪದವಾದದ್ದು, ಆ ಜನರ ನಡುವೆ ಇರುವಂತದ್ದು, ಸಾಮಾನ್ಯ ಜನರಿಗೆ ಸಾಮಾನ್ಯ ರೀತಿಯಲ್ಲಿ ಅರ್ಥವಾಗುವಂತ ರೀತಿ, ತುಂಬಾ ಲೈಟ್ ಆಗಿ ಹೋದಂತ ಸಿನಿಮಾ ಕಾಂತಾರ ಆವೃತ್ತಿ 1.
ಕಾಂತಾರ ಚಾಪ್ಟರ್ 1 ಅಲ್ಲಿ ಏನೋ ಒಂದು ಕ್ಲಿಷ್ಟಕರವಾಗಿ ಆ ರಾಜರು ಇದು ಎಂತದೋ ಒಂದು ತುಂಬ್ಲಿಕ್ಕೆ ಹೋಗಿ ಬಹುಶಃ ಅವ್ರು ಸೋತ್ರೋ ಏನೋ ಅಂತ ಸೊ ಟೂ ಮಚ್ ಐಡಿಯಾಸ್ ಇನ್ ಎ ಸಿಂಗಲ್ ಫ್ರೇಮ್ ಅಂತ ಅಥವಾ ಒಂದು ಸಿಂಗಲ್ ಸಿನಿಮಾದಲ್ಲಿ ಟೂ ಮಚ್ ಥಿಂಗ್ಸ್ ಹೌದು ಹೌದು ಆತರ ಆಯ್ತಾ ನಿಮ್ಗೆ? ಹೌದು, ನನಗ್ ಹಾಗನ್ಸ್ತು. ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸ್ತು, ಅಷ್ಟೆಲ್ಲ ಬೇಡ ಇತ್ತೇನೋ ಅನ್ಸ್ತು. ಇನ್ನು ಸ್ವಲ್ಪ ಲೈಟರ್ ನೋಟ್ ಆಗಿ ಮಾಡ್ಬೋದಿತ್ತು. ಎಲ್ಲೋ ಒಂದು ಕಡೆ ಈಗ ಆವೃತ್ತಿ 1ರಲ್ಲಿ ಅವರ ಒಂದು ಆಕ್ಟಿಂಗ್ ಕ್ಲೈಮ್ಯಾಕ್ಸ್ ಅಲ್ಲಿ ಅಷ್ಟು ಚೆನ್ನಾಗಿ ಬಂತು ಅಂತ ಹೇಳಿ ಎಲ್ಲಾ ಕಡೆ ಅದನ್ನ ಬಲವಂತವಾಗಿ ತುಂಬಕ್ ಹೋದ್ರೇನೋ ಅನ್ಸ್ತು. ಅದು ಬೇಡ ಇತ್ತು. ಬಟ್ ಪ್ರತಿ ದೃಶ್ಯಗಳಲ್ಲಿ ರಿಚ್ನೆಸ್ ಖಂಡಿತವಾಗ್ಲು ಆ ಸ್ಪೀಡ್ ಖಂಡಿತವಾಗ್ಲು ಅದನ್ನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದೆ ಇದೆ. ಈಗ ಏನೂ ಇಲ್ಲದೆ ಅಲ್ಲ. ಈಗ ಅಯ್ಯೋ ಹಾಗಾದ್ರೆ ಏನು ಇಲ್ವಾ, ಸುಮ್ನೆ ನಾವು ಹೋಗ್ಬೇಕಾ ಅಂತ ಹೇಳುವಾಗೂ ಏನಿಲ್ಲ. ಒನ್ ಟೈಮ್ ವಾಚ್. ಈಗ ನೀವು ಇದೇ ಸಿನಿಮಾವನ್ನ ನೀವು ಟಿವಿನಲ್ಲಿ ಅದು ಬಂದಾಗ ನೀವು ಬಹುಶಃ ನೀವೇ ಕುತ್ಕೊಂಡು ನೋಡಲ್ಲ ಪದೇ ಪದೇ. ಕಾಂತಾರ ಆವೃತ್ತಿ 1 ಹಾಗಾಗ್ಲಿಲ್ಲ. ಎಷ್ಟು ಸರ್ತಿ ಟಿವಿಲಿ ಹಾಕ್ಲಿ ಎಲ್ಲರೂ ನೋಡೋರು, ಕಾಂತಾರ ಹಾಕಿದ್ದಾರೆ ಕಾಂತಾರ ಹಾಕಿ ಒಂದ್ ಫ್ರೆಶ್ನೆಸ್ ಇತ್ತು. ಆದ್ರೆ ಈ ಚಾಪ್ಟರ್ 1 ನೀವು ಟಿವಿನಲ್ಲಿ ಇನ್ನೊಂದು 10 ಸರ್ತಿ ಬರ್ಲಿ, ನೀವು ಒಂದ್ಸತಿ ಥಿಯೇಟರ್ ಅಲ್ಲಿ ನೋಡಿ ಬನ್ನಿ, ಆಮೇಲೆ ನೀವೇ ನನಗೆ ಫೋನ್ ಮಾಡಿ ಹೇಳ್ತೀರಾ. ಅಪರ್ಣ, ನಾನು ಹಾಕಿದ್ರೆ ಏನ್ ಮಾಡ್ಬೇಕು? ನನಗ್ ಅನ್ಸೋ ಪ್ರಕಾರ ಒಂದು ಸರ್ತಿ ನೀವು ಥಿಯೇಟ್ರಿಗೆ ಹೋಗಿ ನೋಡಿದ್ರಲ್ಲಿ ಮೋಸ ಇಲ್ಲ ಚಂದ್ರಣ್ಣ. ಹೋಗ್ ಬನ್ನಿ, ಪೂರ್ಣತಿಗೇನು ಕರ್ಕೊಂಡ್ ಹೋಗ್ ಬನ್ನಿ, ಇಬ್ರು ಒಟ್ಟಿಗೆ ಹೋಗಿ ನೋಡ್ಕೊಂಡು. ಕಾಂತಾರ ಚಾಪ್ಟರ್ ನೋಡಿದವರು ಎಲ್ರು ಅಥವಾ ಅದರ ವಿಶ್ಲೇಷಣೆ ಮಾಡುವವರು ತುಂಬಾ ಸೂಪರ್ 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 ಅಂತ ಹೇಳ್ತಾರೆ. ಬಟ್ ನೀವು ಆತರ ಹೇಳ್ತಾನೆ ಇಲ್ಲಲ್ಲ. ನೀವು ಅದರ ಏನು ನೆಗೆಟಿವ್ ಅಂಶಗಳನ್ನೇ ಹೆಚ್ಚಿ ಹೇಳ್ತಾ ಇದ್ದೀರಿ. ಏನಿದು? ಓಕೆ ಚಂದ್ರಣ್ಣ, ನಾನು ಫಸ್ಟ್ ಆಫ್ ಆಲ್ ನೀವ್ ಹೇಳದ್ ಸರಿ. ನಮ್ ಭಾಷೆ ಸಿನಿಮಾ ನಾವು ಡಿಸ್ಕರೇಜ್ ಮಾಡಬಾರ್ದು, ಎನ್ಕರೇಜ್ ಮಾಡ್ಬೇಕು. ಇಷ್ಟೊಳ್ಳೆ ಸಿನಿಮಾ ಮಾಡಿದ್ದಾರೆ, ಗ್ಲೋಬಲ್ ಲೆವೆಲ್ ಅಲ್ಲಿ ಇಷ್ಟೊಂದು ಸೌಂಡ್ ಮಾಡ್ತಿದೆ, ಭಾರತದಲ್ಲಿ ಈ ತರ ಮಾತಾಡ್ತಿದ್ದಾರೆ, ಎಲ್ಲ ಹೌದು. ಆದ್ರೆ ನನಗೆಲ್ಲೋ ಒಂದ್ ಕಡೆ ಒಬ್ಬ ಪ್ರೇಕ್ಷಕಳಾಗಿ ನಮಿಗೂ ಒಂದ್ ರೀತಿಯ ಒಂದ್ ಜವಾಬ್ದಾರಿ ಇದೆ ಅಂತ ಅನ್ಸುತ್ತ. ಅಂದ್ರೆ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಏನು, ಈಗ ಗುಣಮಟ್ಟ ನಾವು ಇಷ್ಟಕ್ಕೆ ನಾವು ಖುಷಿ ಆಗ್ಬಿಟ್ಟು ಚೆನ್ನಾಗಿದೆ 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 ಅಂತ ನಾನು ರೈಟ್ ಮಾರ್ಕ್ ಎಲ್ಲದಕ್ಕೂ ಹಾಕ್ತಾ ಬಂದ್ರೆ, ನಾಳೆ ದಿನ ಹಾಗಾದ್ರೆ ಈ ಪ್ರೇಕ್ಷಕರಿಗೆ ಇಷ್ಟೇ ಏನೋ, ಇವ್ರ ಯೋಗ್ಯತೆನೇ ಇಷ್ಟೇನೋ, ಇವ್ರಿಗೆ ಇಂಥ ಸಿನಿಮಾನೇ ಬೇಕೇನೋ ಅಂತ ಅಂದ್ಬಿಟ್ಟು, ಹಾಗಂತ ಹೇಳಿ ಕಾಂತಾರ ಚಾಪ್ಟರ್ 1 ಯೋಗ್ಯತೆ ಚೆನ್ನಾಗಿಲ್ಲ ಅಂತಲ್ಲ, ಕೆಳಮಟ್ಟದಲ್ಲಿ ಇದೆ ಅಂತಲ್ಲ, ಇದೆ. ಹಾಗಂದ್ಬಿಟ್ಟು ಇರುವುದನ್ನು ಇದ್ದದ್ದ ಹಾಗೆ, ಅಂದ್ರೆ ಇದು ಚೆನ್ನಾಗಿದೆ ಅನ್ನೋದನ್ನ ಚೆನ್ನಾಗಿದೆ ಅನ್ನುವ ರೀತಿಯಲ್ಲಿ, ಇದು ಚೆನ್ನಾಗಿಲ್ಲ ಅಂದಾಗ ಇಲ್ಲ ಅದು ಹಿಡಿಸ್ಲಿಲ್ಲ ಅಂತ ನಾವು ಹೇಳ್ತಾ ಬಂದ್ರೆ, ಪ್ರೇಕ್ಷಕ ಆ ರೀತಿ ನಾವು ರಿಯಾಕ್ಟ್ ಮಾಡ್ತಾ ಬಂದಾಗ ಸಿನಿಮಾದಲ್ಲಿ ಕೆಲಸ ಮಾಡುವವರ ಜವಾಬ್ದಾರಿಯೂ ಕೂಡ ಇನ್ಕ್ರೀಸ್ ಆಯ್ತು. ಓಕೆ, ನಮ್ಮ ಪ್ರೇಕ್ಷಕರು ಅಷ್ಟು ಬೇಗ ಮೆಚ್ಚಲ್ಲ, ನಾವು ಏನಾದ್ರೂ ಹೊಸ್ತು ಕೊಡ್ಬೇಕು, ನಾವು ಈ ರೀತಿ ಕೆಲಸ ಮಾಡ್ಬೇಕು, ನಾವು ಮತ್ತೊಂದು ರೀತಿಯಲ್ಲಿ ಇದನ್ನ ಪ್ರಸ್ತುತ ಪಡಿಸ್ಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಹೋಗುತ್ತೆ. ಒಂಥರ ರಚನಾತ್ಮಕವಾಗಿ ನಾವು ಅದನ್ನ ಹೇಳ್ಬೇಕು. ಖಂಡಿತವಾಗಿ ಯಾವುದೇ ಒಂದು ಪೂರ್ವಾಗ್ರಹದಿಂದ ಹೇಳೋದಲ್ಲ. ಇಲ್ಲ, ಪೂರ್ವಗ್ರಹ ಪೀಡಿತರಾಗಿ ಹೇಳೋದಲ್ಲ, ಒಂದು ರಚನಾತ್ಮಕವಾದ ಹೌದು, ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಆ ತರದಲ್ಲಿ ನೀವು ಹೇಳ್ತೀವಿ. ಹೌದು, ಖಂಡಿತ. ಯಾಕಂದ್ರೆ ಇದರಲ್ಲಿ ಪ್ಲಸ್ ಪಾಯಿಂಟ್ ಗಳು ಇಲ್ವಾ, ಇದಾವೆ. ಅವರ ಹಾರ್ಡ್ ವರ್ಕ್ ಚೆನ್ನಾಗ್ ಕಾಣುತ್ತೆ, ರಿಷಬ್ ಶೆಟ್ಟರ್ ಹಾರ್ಡ್ ವರ್ಕ್ ಚೆನ್ನಾಗ್ ಕಾಣುತ್ತೆ. ಆದ್ರೆ ಕಥೆಯಲ್ಲಿ ಎಲ್ಲೋ ಒಂದ್ ಕಡೆ ಅವ್ರು ಗ್ರಿಪ್ ಕಳ್ಕೊಂಡ್ರು ಅನ್ನೋದು ಕೂಡ ಅದು ಬಹುಶಃ ಎಲ್ಲ ಫ್ರೇಮ್ಗಳಲ್ಲಿ ಹಾರ್ಡ್ ವರ್ಕ್ ಕಾಣುತ್ತೆ. ಹೌದು, ಅದಕ್ಕೆ ನಾನು ಹೇಳ್ದೆ ಅಲ್ಲ, ಒಂದ್ಸರ್ತಿ ನೀವು ಖಂಡಿತವಾಗ್ಲೂ ನೋಡ್ ಬರ್ಬೋದು. ಅಂದ್ರೆ ನೀವು ಪದೇ ಪದೇ ನೋಡೋ ರೀತಿ ಅದುವೇ ಮಾಡ್ತಿಲ್ವಲ್ಲ ಅನ್ನೋದು ಸರ್ಕಾರ. ನಮ್ಮ ಜೊತೆಗೆ ನಮ್ಮ ಅಪರ್ಣ ಮನ ಬಿಚ್ಚಿ ಮನದೊಳಗೆ ಏನಿದೆ ಅದನ್ನ ಬಹಳ ಪ್ರಾಮಾಣಿಕವಾಗಿ ತಿಳಿಸಿದ್ದಾರೆ. ಒಂದು ಸಿನಿಮಾದ ಅವ್ರು, ಯಾಕಂದ್ರೆ ನೂರಾರು ಸಿನಿಮಾಗಳನ್ನು, ಬೇರೆ ಬೇರೆ ಭಾಷೆಯ ಸಿನಿಮಾಗಳನ್ನು ಅಭಿಮಾನದಿಂದ ನೋಡುವವರು ಈ ದಿವಸ ಅದನ್ನ ನೋಡಿ ನನಗೆ ಹೇಳ್ತಾರೆ, ಸಿನಿಮಾಕ್ಕೆ ಹೋಗಿ ಸಿನಿಮಾದ ಎಲ್ಲ ಸಮಗ್ರ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಲು ಅವರ ಈ ಮಾತುಗಳು ನನಗೆ ಸಹಕಾರಿಯಾಗ್ತದೆ ಅಂತ ಖಂಡಿತ ನಾನು ಬಲ್ಲೆ. ಆ ಒಂದು ಆತ್ಮವಿಶ್ವಾಸದಿಂದ ನಾನು ಅಪರ್ಣನ ಹತ್ರ ಮಾತಾಡಿದ್ದೇನೆ. ಅಪರ್ಣ ಅಂದ್ರೆ ಸಾಧಾರಣದ ಹುಡುಗಿಯಲ್ಲ. ಮಾಧ್ಯಮ ರಂಗದಲ್ಲಿ ಜನಪ್ರಿಯ ನಿರೂಪಕಿಯಾಗಿದ್ದವರು, ಒಳ್ಳೆಯ ಚಿತ್ರ ಬರೆಯುವಂತಹ ಸಾಮರ್ಥ್ಯ ಇರುವವರು, ಭರತನಾಟ್ಯದ ಕಲಾವಿದೆ, ಹಾಗೆ ಅನೇಕ ಬಹುಮುಖವಾದ ಪ್ರತಿಭೆ. ಅವರ ಮಾತುಗಳಲ್ಲಿ ನಾನು ಪೂರ್ಣ ವಿಶ್ವಾಸವನ್ನು ಇಟ್ಟುಕೊಂಡು ಅಪರ್ಣ ಸಿನಿಮಾಕ್ಕೆ ಹೋಗಿ ಬರ್ತೇನೆ. ಮತ್ತೆ ನಾವು ಪುನಃ ಮಾತಾಡೋಣ. ಥ್ಯಾಂಕ್ ಯು ಚಂದ್ರಣ್ಣ. ಥ್ಯಾಂಕ್ ಯು ವೆರಿ ಮಚ್.